ಏನಂದರೆ ಲಗಾಮ್ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯಿತು? ಅಷ್ಟು ಕಲಿತ 10 ಡೇಸ್ ಆಯಿತು. 10 ಡೇಸಿಂದ ಶೂಟಿಂಗ್ ಮಾಡ್ತಿದ್ವಿ. ಕಂಟಿನ್ಯೂಸ್ ಆಗಿ ಇನ್ನೊಂದು 10-15 ಡೇಸ್ ಇರುತ್ತೆ. ಮೋಸ್ಟ್ಲಿ ನೆಕ್ಸ್ಟ್ ಮಂತಿಂದ ಕಬ್ಜಾಗೆ ನಾವು ಹೋಗ್ತೀವಿ ಶೂಟಿಂಗ್. ಒಂದು ಒಳ್ಳೆ ಒಂದು ನ್ಯಾಷನಲ್ ಲೆವೆಲ್ ಇಶ್ಯೂ ಇರೋಂಥ ಒಂದು ಸಬ್ಜೆಕ್ಟ್ ಇದು. ಅದಕ್ಕೆ ಸೊಲ್ಯೂಷನ್ ಹೇಳೋಕ್ಕೆ ಏನೋ ಒಂದು ಟ್ರೈ ಮಾಡಿದ್ದೀವಿ. ಅದು ಭಾಳ ಅದ್ಭುತವಾಗಿ ಬಂದಿದೆ. ತುಂಬ ಡಿಸ್ಕಸ್ ಮಾಡಿ ಭಾಳ ಡೈರೆಕ್ಟ್ರು, ನಾವು, ರಮೇಶ್ ಅವರು ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ಒಂದು ಒಳ್ಳೆ ಸಬ್ಜೆಕ್ಟು, ಒಂದು ಅದ್ಭುತವಾದ ಪಾತ್ರನೇ ಹರಿಪ್ರಿಯ ಡೈರೆಕ್ಟ್ರು ಕೂಡ ಭಾಳ ಅದ್ಭುತವಾಗಿ ಅದನ್ನು ಮಾಡ್ತಾ ಇದ್ದಾರೆ. ಎಲ್ಲೂ ಕಾಂಪ್ರಮೈಸ್ ಆಗಿದೆ. ಭಾಳ ಚೆನ್ನಾಗಿ ಮಾಡಬೇಕು ಅಂತ ಒಂದು 3-4 ಲ್ಯಾಂಗ್ವೇಜ್ ಹೋಗುವಂಥ ಪಿಕ್ಚರ್ ಸಬ್ಜೆಕ್ಟ್ ಇದೆ. ಸೊ ಈಗ ಶೂಟಿಂಗು ಆಲ್ಮೋಸ್ಟ್ ಒಂದು 10 ಡೇಸ್ ಆಗಿದೆ. ಇನ್ನೊಂದು 40-50 ಡೇಸ್ ಇದೆ ಶೂಟಿಂಗು. ಅದರದ್ದೇನು ಸಾಂಗು ಬಿಟ್ಟು ಕ್ಯಾರೆಕ್ಟ್ರು ಅದೇ ಈ ಥರದ್ದೊಂದು ಇಶ್ಯೂ ಇರೋವಂಥ ಒಂದು ಕ್ಯಾರೆಕ್ಟ್ರು. ಅದರಿಂದ ಹೆಂಗೆ ಬೀಳ್ತಾನೆ ಹೀರೋ, ನನ್ನಿಂದ ಇವ್ರು ಹೆಂಗೆ ಬೀಳ್ತಾರೆ, ನಾವಿಬ್ಬರು ಯಾವುದರಿಂದ ಬೀಳ್ತೀವಿ, ಆ ಥರದ್ದೊಂದು ಇಂಟ್ರೆಸ್ಟಿಂಗ್ ಲೈನ್ ಇರೋವಂಥ ಒಂದು ಥಾಟ್. ಕೊನೆಗೆ ಹಿಂಗೆ ಅದಕ್ಕೆ ಲಗಾಮ್ ಆಗ್ತೀವಿ ಅನ್ನೋದೇ. ಸೋಷಿಯಲ್ ಅಂದರೆ ದೇಶದ್ದೇ, ರಾಜಕೀಯ ಇಲ್ಲ ರಾಜಕೀಯ ಅಲ್ಲ. ಬ್ರೀಫ್ ಕೇಸಲ್ಲಿ ಭಾಳ ಒಳ್ಳೆ ಡಾಕ್ಯುಮೆಂಟ್ಸ್, ಭಾಳ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್. ಅದೇ ಇವರೆಲ್ಲ ಫೋಟೋಸ್ ಎಲ್ಲ ತೆಕ್ಕೊಡ್ತಾರೆ. ಅದರಲ್ಲೆಲ್ಲ ವಿಷಯಗಳು, ಸನ್ನಿವೇಶಗಳಿದೆ. ಯಾವ ವಿಷಯಕ್ಕೆ ಲಗಾಮ್, ಯಾವ ಥರ ಅದೇ ಅದೊಂದೇ ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ಈ ಪಿಕ್ಚರಲ್ಲಿ. ಲಗಾಮ್ ಇದೆ, ಯಾವುದಕ್ಕೆ ಲಗಾಮ್ ಅನ್ನೋದು ನೀವು ಪಿಕ್ಚರ್ ನೋಡೋ ಮೇಲೆ ಗೊತ್ತಾಗ್ತದೆ. ಲಗಾನ್ ಅಂದಂಗೆ ವಾಯ್ಸು ಲಗಾನ್ ತಂದೆ ಆಗತ್ತೆ ಈ ಪಿಕ್ಚರ್ ಅನ್ಕೊಂಡಿದ್ದೀವಿ. ಲಗಾನ್ ಅಷ್ಟೇ ದೊಡ್ಡ ಹಿಟ್ ಆಗಲಿ ಲಗಾಮ್ ಅಂತ. ಹೇಳಿ ಫಸ್ಟ್ ಟೈಮ್ ಮಾಡ್ತಾ ಇದ್ವಿ. ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಅನ್ನಿಸ್ತಾ ಇಲ್ಲ. ಆಲ್ರೆಡಿ ಒಂದು 4 ಸಿನಿಮಾ ಮಾಡಿದ್ವಿ ನಾವು ಅಂತ. ಅಷ್ಟು ಒಳ್ಳೆ ಫೀಲಿಂಗ್ ಇದೆ ಸಿನಿಮಾ ಸೆಟ್ಟಲ್ಲಿ. ಸಾರ್ ಜೊತೆ ಒಳ್ಳೆ ಡಿಸ್ಕಸ್ ಮಾಡಿ ಸಬ್ಜೆಕ್ಟ್ನ ನಮಗೆ ಒಳ್ಳೆ ರೆಕಮೆಂಡ್ ಮಾಡಿಕೊಟ್ರು ಸಾರು. ಸ್ಕ್ರಿಪ್ಟ್ ಭಾಳ ಚೆನ್ನಾಗಿ ಬಂದಿದೆ. ಸಾರ್ ಹೇಳಿದಂಗೆ ಇದೊಂದು ಸಬ್ಜೆಕ್ಟ್ ನೀವು ಕೇಳಬೇಕು. ಏನು ಸಬ್ಜೆಕ್ಟ್ ಇನ್ಸ್ಪಿರೇಷನ್ ಏನು? ಸಮಾಜದ ಆಗೋಗುಗಳ ಬಗ್ಗೆನೇ. ಸದ್ಯದ ಸಮಾಜದಲ್ಲಿ ನಡೆಯುವ ಕರೆಂಟ್ ಅಫೇರ್ಸ್ ಬಗ್ಗೆ ಯಾರು ತಗೊಂಡಿದ್ದೀರಾ ಅಥವಾ ಕೊರೋನಾ ಬಂತು? ಎವರ್ ಗ್ರೀನ್ ಅಫೇರ್ ಅದು. ಪಾಸ್ಟು, ಪ್ರೆಸೆಂಟು, ಫ್ಯೂಚರಲ್ಲಿರೋ ಅಫೇರ್. ಪ್ರಾಬ್ಲಮ್ ಏನಂದರೆ ಸಬ್ಜೆಕ್ಟ್ ಹೇಳಿದ್ರೆ ಡಿಸ್ಕಸ್ ಮಾಡೋದು ಸ್ವಲ್ಪ ಕಷ್ಟನೇ. ಹೌದಲ್ವಾ? ಅದಕ್ಕೆ ನಮಗೂ ನಿಮಗೂ ಸ್ವಲ್ಪ ಯಾವಾಗಲೂ ಬುಕ್ ಹೊಡ್ಕೊಂಡೆ ಬಂದ್ಬಿಡ್ತೀವಿ. ಪೊಲಿಟಿಕಲ್ ಜಾಸ್ತಿ ಇಲ್ಲ, ಪೊಲಿಟಿಕಲ್ ಅಲ್ಲ ಇದು. ಬೇರೆ ಇಶ್ಯೂ ಬಗ್ಗೆ. ಇಟ್ ಈಸ್ ಕನ್ಸರ್ನ್ಡ್ ವಿತ್ ಎವ್ರಿಬಡಿ. ಎಲ್ಲರಿಗೂ ಟಚ್ ಆಗುವಂಥದ್ದು, ಒಳ್ಳೆ ಸೆಂಟಿಮೆಂಟ್ ಇರುವಂಥದ್ದು. ನಾವೇ ಎಕ್ಸೈಟ್ ಆದ್ವಿ. ಈಗ ತುಂಬ ಡಿಸ್ಕಷನ್ ಆದಮೇಲೆ ಮೊನ್ನೆ ಈ ಕರೋನಾ ಬಂದಿದ್ದು ಒಂದು ರೀತಿ ಹೆಲ್ಪ್ ಆಯಿತು. ನಾವು ತುಂಬ ಡಿಸ್ಕಸ್ ಮಾಡಿ, ತುಂಬ ಚೇಂಜಸ್ಗಳೆಲ್ಲ ಮಾಡಿ, ಇಂಪ್ರೂವೈಸ್ ಎಲ್ಲ ಮಾಡಿದಾಗ ನಮಗೇನೆ ಒಂದು ಎಕ್ಸೈಟ್ಮೆಂಟ್ ಇದೆ ಈ ಪಿಕ್ಚರ್ ಶೂಟಿಂಗ್ ಮಾಡ್ಬೇಕಾದ್ರೆ. ಪ್ರತಿಯೊಬ್ಬರಿಗೂ ಅನ್ವಯ ಆಗುತ್ತೆ ಈ ಸಬ್ಜೆಕ್ಟ್ ಅನಿಸುತ್ತೆ. ನಾನು ಅದನ್ನು ಇಂಟ್ರೆಸ್ಟಿಂಗಾಗಿ ತೊಗೊಂಡೋಗಿದ್ದೀವಿ. ಅದನ್ನು ಯಾವ ಥರ ಇಂಟ್ರೆಸ್ಟಿಂಗ್ ಆಗಿದೆ, ಯಾವ ಥರ ಹೋಗುತ್ತೆ ಅದೇ ಸ್ಕ್ರೀನ್ ಪ್ಲೇ. ನೆಕ್ಸ್ಟ್ ಎಲ್ಲ ಏನು ಶೂಟಿಂಗ್? ಮೈಸೂರು, ಮಂಗಳೂರು, ಏನೋ ಪರ್ಮಿಷನ್ ಕೊಟ್ಟರೆ ಅಬ್ರಾಡ್. ಸಾಂಗ್ ಶೂಟಿಂಗ್ ಅಥವಾ ಫೋಟೋನೇ ಸಾಂಗ್ ಎಷ್ಟು ಲ್ಯಾಂಗ್ವೇಜ್ ನೋಡೋಣ. ಎಲ್ಲ ಲ್ಯಾಂಗ್ವೇಜ್ಗೂ ಶೂಟ್ ಆಗೋ ಥರ ಇದೆ, ನೋಡೋಣ. ಈಗೆಲ್ಲ ಏನಂದರೆ ಪಿಕ್ಚರ್ ಚೆನ್ನಾಗಿದ್ರೆ ಎಲ್ಲ ಲ್ಯಾಂಗ್ವೇಜ್ ಕೊಟ್ಟಾಗತ್ತೆ ಇವಾಗ. ಆ ಥರ ಇದೆ ಆಲ್ವೇಸ್ ಸಬ್ಜೆಕ್ಟ್. ಪ್ಯಾನ್ ಇಂಡಿಯಾ ಆ ಥರ ಪ್ಲ್ಯಾನ್ಸ್ ಎಲ್ಲ ನೋಡೋಣ. ಅದಕ್ಕೆ ಒಂದು ಸತಿ ಫಸ್ಟು ನಾವು ಮಾಡಿಕೊಂಡು ಆಮೇಲೆ ಮಿಕ್ಕಿದ್ದು ಪ್ಲ್ಯಾನ್ ಮಾಡ್ತೀವಿ. ಹಾಗೆ ಪ್ರೊಡ್ಯೂಸರ್ ಎಲ್ಲಿ ಬರ್ತಾರೆ ಶೂಟಿಂಗ್ ಆಗಿದೆ ಸರ್. ಈಗ ಒಂದು 10 ಡೇಸ್ ಆಗಿ 10 ಡೇಸ್ ಆಗಿದೆ. ಇನ್ನೊಂದು 60 ಡೇಸ್ ಶೂಟಿಂಗ್. ಮೊದಲನೇ ಸರಿ ಡೈರೆಕ್ಟರ್ ಜೊತೆಗೆ ಅದೇ ನಮಗೂ ಅಷ್ಟೇ. ಅವರೇನು ಹೊಸ ಡೈರೆಕ್ಟರ್ ಅನ್ನಿಸ್ತಾ ಇಲ್ಲ. ಅಂದರೆ ಭಾಳ ಫ್ರೆಂಡ್ಲಿ ಆಗಿರ್ತಾರೆ, ಎಲ್ಲದಕ್ಕೂ ನಗ್ತಾ ಇರ್ತಾರೆ.
ಅದೇ ನಮಗೆ ಖುಷಿ. ಹೊರಗಡೆ ಶೂಟಿಂಗ್ ವಿದೇಶದಲ್ಲಿದೆ. ಕೊರೋನಾ ಎಲ್ಲ ಕಮ್ಮಿ ಪರ್ಮಿಷನ್ ಕೊಟ್ಟು ಒಳ್ಳೆ ಕ್ಯಾರೆಕ್ಟರ್. ಅದೇ ಇಂಟ್ರೆಸ್ಟ್ ಏನು ಅನ್ನೋದೇ ಈ ಪಿಕ್ಚರಲ್ಲಿ. ಈ ಪಿಕ್ಚರ್ ಕ್ಯಾರಿ ಆಗೋದೇ ಯಾವ ಥರ ಕ್ಯಾರೆಕ್ಟರ್ ಉಂಟು ಅನ್ನೋದೇ ಕ್ಯಾರಿ ಆಗುತ್ತೆ. ಕ್ಯಾರೆಕ್ಟರ್ ನೇಮ್ ಅದಕ್ಕೆ ಲಗಾಮ್ ಅನ್ನೋದು ಕ್ಯಾರಿ ಮಾಡಿ ಪಿಕ್ಚರ್ ನೇಮ್ ಹೇಳಿ. ಸರ್ ಹೇಳಿದಂಗೆ ಎಕ್ಸೈಟ್ಮೆಂಟ್ ಡೇ ಬೈ ಡೇ ಜಾಸ್ತಿ ಆಗ್ತಾನೆ ಇದೆ. ಬಿಕಾಸ್ ಸ್ಕ್ರಿಪ್ಟಲ್ಲಿರುವಂಥ ಡೆವಲಪ್ಮೆಂಟ್ ಆಗಿರ್ಬೋದು. ನಾನು ಬೌಂಡೆಡ್ ಸ್ಕ್ರಿಪ್ಟ್ ಕೇಳ್ತಾನೆ ಇದೆ. ಆ್ಯಸ್ ಯು ಆಲ್ ನೋ, ನಾವು ಕರೋನಾ ಮುಂಚೆನೇ ಶುರು ಮಾಡಬೇಕಾಗಿತ್ತು. ಬೌಂಡೆಡ್ ಸ್ಕ್ರಿಪ್ಟ್ ಓದಿನೇ ನನಗೆ ತುಂಬಾ ಖುಷಿ ಆಗಿತ್ತು, ವಾವ್ ಕ್ಯಾರೆಕ್ಟರೈಸೇಷನ್ ಹೇಗಿದೆ ಅಂತ. ಬಟ್ ಡೇ ಬೈ ಡೇ ಇಂಪ್ರೂವ್ಮೆಂಟ್ಸ್ ಕೇಳ್ತಾ ನಂಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ವರ್ಕಿಂಗ್ ಅಟ್ಮಾಸ್ಫಿಯರ್ ಕೂಡ ತುಂಬ ಕಾಮಾಗಿರುತ್ತೆ, ಪ್ರೆಸೆಂಟ್ ಆಗಿರುತ್ತೆ. ಒಬ್ವಿಯಸ್ಲಿ ಉಪ್ಪಿ ಸರ್ ಸೆಟ್ ಹೇಗಿರುತ್ತೆ ಹಿಂಗೆ ಅನ್ನೋದು ಒಂದು ಸ್ವಲ್ಪ ಟೆನ್ಷನ್ ಇತ್ತು ನನಗೆ. ಕೂಗಾಡೋದು ಅಂತಲ್ಲ, ಲೈಕ್ ತುಂಬ ಸೀರಿಯಸ್ ಆಗಿರುತ್ತೆ ಅಂತ. ಬಟ್ ಇಟ್ ವಾಸ್ ಸೋ ಫ್ರೆಂಡ್ಲಿ. ಹಿ ಮೇಡ್ ಮಿ ಫೀಲ್ ಸೋ ಕಂಫರ್ಟಬಲ್. ಫಸ್ಟ್ ಡೇ ಇವತ್ತು 10th ಡೇ ಗೊತ್ತಾಗಲಿಲ್ಲ ಎಷ್ಟು ದಿನ ಆಗಿದ್ರು. ಆ್ಯಂಡ್ ಮಧು ಸರ್ ಕೂಡ ಅಷ್ಟೇ, ಎಷ್ಟು ಲೈವ್ಲಿಯಾಗಿ ಅಂತಂದರೆ ಎಷ್ಟು ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ವರ್ಕ್ ಹೋಗೋದೇ ಗೊತ್ತಾಗಲ್ಲ, ಎಷ್ಟು ಬೇಗ ಎಷ್ಟು ಒಳ್ಳೆ ಸೀನ್ಗೆಲ್ಲ ನೋಡ್ತಿದ್ದೀವಿ. ಆ್ಯಂಡ್ ಸ್ಪೆಷಲಿ ನನ್ನ ರೋಲ್ ಬಗ್ಗೆ ಹೇಳಬೇಕು ಅಂತಂದರೆ, ನಿಮ್ಮನ್ನೆಲ್ಲ ನಾನು ರೆಪ್ರೆಸೆಂಟ್ ಮಾಡ್ತೀನಿ. ಒಂದು ಇನ್ವೆಸ್ಟಿಗೇಟಿಂಗ್ ಜರ್ನಲಿಸ್ಟ್ ಆಗಿ ನಾನು ಕಾಣಿಸ್ಕೊತೀನಿ ಸಿನಿಮಾಲಿ. ಶಿ ಈಸ್ ವೆರಿ ಬೋಲ್ಡ್, ತುಂಬ ಸ್ಟ್ರಾಂಗ್ ಆ್ಯಂಡ್ ವೆರಿ ಡೇರಿಂಗ್. ಯಾವುದಕ್ಕೂ ಭಯ ಪಡಲ್ಲ. ನೀವೆಲ್ಲ ಏನು ಮಾಡ್ತಾ ಇದ್ದೀರಾ, ಲೈಕ್ ಒಳ್ಳೇದಿರಲಿ ಕೆಟ್ಟದಿರಲಿ ಜನ ಮುಂದೆ ತಂದಿರ್ತೀರಾ. ಅದೇ ಕೆಲಸ ನನಗೆ ಕೊಟ್ಟಿದ್ದಾರೆ ಸರ್ ಈ ಸಿನಿಮಾಲಿ. ಸೊ ಏನು ಕೆಲಸ ಏನು ಅನ್ನೋದು ಸಿನಿಮಾಲೇ ನೋಡಬೇಕು. ಬಟ್ ಇಟ್ಸ್ ವೆರಿ ಚಾಲೆಂಜಿಂಗ್. ಸೊ ಇನ್ ಡೀಟೇಲ್ ಯಾವ ರೀತಿ ನೀವೆಲ್ಲ ವರ್ಕ್ ಮಾಡ್ತೀರಾ, ಆ ಪ್ರೋಸೆಸ್ ಎಲ್ಲ ಕೂಡ ನಾನು ಗೋಯಿಂಗ್ ಥ್ರೂ ದ ಕ್ಯಾರೆಕ್ಟರ್ ನಾನು ಗೋಯಿಂಗ್ ಥ್ರೂ. ಇಟ್ಸ್ ನೈಸ್. ಇಟ್ಸ್ ಕೈಂಡ್ ಆಫ್ ಅನ್ ಎಕ್ಸ್ಪೀರಿಯನ್ಸ್. ನನ್ನ ಯಾವ ಸಿನಿಮಾಗೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ನಾನು. Yes, it's a commercial cinema. Yes, I'm playing a heroine. But still, it is very relative to normal public. And ಒಂದು ರಿಯಲ್ ಜರ್ನಲಿಸ್ಟ್ ಆದರೆ ಹೇಗಿರ್ತಾರೆ ಅದೇ ರೀತಿ ನನ್ನ ಕ್ಯಾರೆಕ್ಟರ್ ಪೋರ್ಟ್ರೇ ಆಗುತ್ತೆ. ಐ ಆಮ್ ಎಂಜಾಯಿಂಗ್. ನಿಜವಾಗ್ಲೂ ನಾನು ನಿಮ್ಮ ಕೆಲಸ ಮಾಡೋದು ಎಂಜಾಯ್ ಮಾಡ್ತಾ ಇದ್ದೀನಿ. ಹೇಳ್ಕೊಂಡಿದ್ದೆ ಸರ್, ಹೇಳ್ಬೋದಾ ಇಲ್ವಾ ಅಂತ ಅದೆಲ್ಲ ಹೇಳಲ್ಲ. ಏನು ಮೋಕ್ಷವರ ಇಲ್ಲ, ಅಬ್ಸರ್ವ್ ಮಾಡ್ತಾ ಇದ್ದೀನಿ ಎಲ್ಲಾರು ಯಾವ ರೀತಿ ಮಾತಾಡ್ತೀರಾ, ಹೆಂಗೆ ಕ್ಲಿಕ್ ಮಾಡ್ತೀರಾ, ಜರ್ನಲಿಸ್ಟ್ ಬಿಹೇವಿಯರ್ ಹೇಗಿರುತ್ತೆ. ಸೊ ಒಂದೇನೋ ಕ್ವಶನ್ ಕೇಳಿದ್ರೆ ಅದ್ರ ಒಳ ಆಗ್ತಾ ಇರುತ್ತೆ. ಸರಿ, ಹೀರೋಯಿನ್ ಥರ ಇರ್ತೀನಿ. ಅಲ್ಲ, ನಮ್ಮ ಕ್ಯಾರೆಕ್ಟರ್ಸ್ ಹೀರೋ ಹೀರೋಯಿನ್ ಆಗಿ ಸಿಗ್ತೀವಾ? ನೀವು ಬಹಳ ಹುಷಾರಾಗಿರಿ, ಎಲ್ಲ ಬಾಯಿ ಬಿಡಿಸ್ಕೊಳ್ತಾರೆ. ಲೈಕ್ ವಿ ಬೋತ್ ಆರ್ ಪ್ಲೇಯಿಂಗ್ ಹೀರೋ ಹೀರೋಯಿನ್. ಬಟ್ ಯಾವ ರೀತಿ ನಾವು ಮೀಟ್ ಆಗ್ತೀವಿ, ಯಾವ ಪರ್ಪಸ್ ಮೇಲೆ ಮೀಟ್ ಆಗ್ತೀವಿ ಅನ್ನೋದು ಇಟ್ಸ್ ಮಿಸ್ಟ್ರಿ. ಸಿನಿಮಾ ಎಲ್ಲ ಗೊತ್ತಾಗುತ್ತೆ. ಓಕೆ ಸರ್, ಏನು ಒಳ್ಳೇದು ಮಾಡ್ತಾರ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕು, ಕೆಟ್ಟದ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕು, ಅದೆಲ್ಲ ಸಿನಿಮಾ ಏನೋ ಒಂದು ಸ್ವಲ್ಪ ಹಿಂಟ್ ಕೊಟ್ಟರು ನೀವು. ಎಲ್ಲಿ ಸರ್ ಫಸ್ಟ್ ಇವತ್ತು ಹಾಂ ಸರ್, ಏನೇನು ಸ್ಕ್ಯಾನ್ ಯಾರು ಹೇಳಿ? ನೀವೇ ಕತೆ ಬರ್ತಾರೆ, ಒಂದು ಕತೆ ಬರ್ತಾರೆ. ಸ್ಕ್ಯಾನ್ ಮಾಡಿದ್ರೆ ಡಾಕ್ಯುಮೆಂಟ್ಸ್ ಇರುತ್ತೆ. ಅದೇ ಸ್ಟೋರಿನೇ ನೀವು ಮಾಡ್ತಿದ್ರಲ್ಲ. ರವಿ ವರ್ಮ ಅವರು ಮಾತಾಡಿ. ಹೈಯೆಸ್ಟ್ ಡೇಟ್ಸ್ ನೀವೇ ಕೊಟ್ಟಿರೋದು ಅನ್ಸುತ್ತೆ ಸಿನಿಮಾ. ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಬನ್ನಿ. 35 ದಿವಸ ಡೇಟ್ ತೊಗೊಂಡಿದ್ದಾರೆ.
35 days. ನೋಡಿದ್ದಾರೆ ಮೇಜರ್ ಇದು ಸಿನಿಮಾದಲ್ಲಿ ಎಷ್ಟು ಆ್ಯಕ್ಷನ್ಸ್ ಪೋಕ್ಷನ್ಸ್ ಬರುತ್ತೆ ಸರ್, ಏನೋ ವೆರೈಟೀಸ್ ಆಫ್ ಏನೋ ಸರ್ ಏನೋ ಆಗಲೇ ನೋಡ್ತಾ ಇದೆ ಸೂಟ್ ಎಲ್ಲ ಕೊಟ್ಟು 4-5 ಜನ ಆಡಿಯನ್ಸ್ ಇದೆ, ಎಷ್ಟು ಆ್ಯಕ್ಷನ್ ಸೀಕ್ವೆನ್ಸ್ ಬರುತ್ತೆ ಸಿನಿಮಾ? ಟೋಟಲಿ 4 ಇದೆ ಸರ್, ಒಂದು ಚೇಸ್ 5 ಸೀಕ್ವೆನ್ಸ್ ಇದೆ. ಅಂದರೆ ಮಾದೇಶ್ ಸರ್ ಜೊತೆ ಮಾತಾಡೋದೇನಂತಂದ್ರೆ ನನ್ನ ಒಂದು ಟೈಮಲ್ಲಿ ಧರ್ಮ ಟೈಮಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ದರ್ಶನ್ ಸರ್ ಜೊತೆ ಇವರು ಒಬ್ಬರು ಇವರು ಒಬ್ಬರು. ಅಂದರೆ ಅವ್ರ ಜೊತೆ ಕೆಲಸ ಮಾಡ್ತಾ ಇರೋದು, ಅವ್ರ ಜೊತೆ ಅಷ್ಟು ಸಿನಿಮಾ ನಾನು ಕೆಲಸ ಮಾಡ್ಕೊಂಡ್ಬಂದಿದ್ದೀನಿ. ಹುಡುಗರು ಇರ್ಬೋದು, ರಾಮ್ ಇರ್ಬೋದು, ಮತ್ತು ಎಲ್ಲ ಸಿನಿಮಾ ಜೊತೆ ಕೆಲಸ ಮಾಡ್ಕೊಂಡ್ಬರ್ತಾ ಇದ್ದೀನಿ. ಯಾವುದೇ ಥರ ಟೆನ್ಷನ್ ಇಲ್ಲ, ಅಂದರೆ ಎಲ್ಲ ಕ್ಲಿಯರ್ ಆಗಿರ್ತೀವಿ ನಾವು. ಟೋಟಲಿ ಸಿನಿಮಾ ಏನು ಕೆಲಸ ಮಾಡೋಕ್ಕಂದ್ರೆ ಕ್ಲಿಯರ್ ಆಗಿರ್ತೀವಿ. ಬಟ್ ನನಗೆ ಈ ಸ್ಪೀಚಲ್ಲಿ ಚಾಲೆಂಜ್ ಏನಂತಂದರೆ ನಮ್ಮ ಉಪ್ಪಿ ಸರ್ ಇವಾಗ ಬರ್ತಾ ಫುಲ್ ಸ್ಮಾರ್ಟ್ ಆಗ್ತಾರೆ, ಫುಲ್ಲಾಗಿ ಇನ್ನೂ ಅಂದರೆ ಸ್ಟೈಲಿಶ್ ಆಗಿ. ಬಟ್ ಅವ್ರು ಏನು ಇನ್ನು ಹೊಸದಾಗಿ ಯೂತ್ ಏನು ಕಂಪೋಸ್ ಮಾಡ್ಬೋದು, ಆಮೇಲೆ ಅವರ ಒಂದು ಅದಕ್ಕೆ ನಾನು ಯೂತ್ ಫುಲ್ಗೆ ಏನು ಮಾಡಬೇಕು ಅಂತ ವೆರಿ ಗುಡ್ ಮಾಸ್ಟರ್, ಥ್ಯಾಂಕ್ ಯು. ಅದೇ ಸಾರ್ ನಿಂತ್ಕೊಂಡು ಒಂದು ಈಗ ಹೊಸದಾಗಿ ಏನು ತೋರಿಸ್ಬೋದು ಅನ್ನೋದು ಒಂದು ಚಾಲೆಂಜ್. ಯಾಕಂದರೆ ಇವತ್ತಿನ ದಿವಸ ನಿಮಗೆ ಗೊತ್ತು, ಎಲ್ಲ ಒಂದೊಂದು ಸಿನಿಮಾನು ಒಂದೊಂದು ಬೇರೆ ಬೇರೆ ರೀತಿಯಲ್ಲಿ ಆ್ಯಕ್ಷನ್ ಬರ್ತಾ ಇದೆ. ಬಟ್ ಇದರಲ್ಲಿ ನನಗೊಂದು ಫುಲ್ ಅವಕಾಶ ಸಿಕ್ಕಿದೆ. ಒಂದೊಂದು ಸೀಕ್ವೆನ್ಸ್ ಒಂದೊಂದು ಥರ ಬೇರೆ ಥರ ಒಂದು ಚಾಲೆಂಜಿಂಗ್ ಸಿಕ್ಕಿದೆ. ನಿಜವಾಗ್ಲೂ ಥ್ಯಾಂಕ್ಸ್ ಮಾದೇಶ್ ಸರ್ ಆ್ಯಂಡ್ ನಿರ್ಮಾಪಕರು ಮತ್ತು ಉಪ್ಪಿ ಸರ್ ಎಂಟೈರ್ ಟೀಮ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಅದಂತ ಗ್ಯಾರಂಟಿ ಸ್ಪೆಷಲ್ ಆಗಿರುತ್ತೆ ಆ್ಯಕ್ಷನ್, ಅಷ್ಟಂತ ಹೇಳ್ಬೋದು. ಹಾಂ, ಎಸ್ 100%. ಹೌದು ಅಂದ್ರೆ ಇವಾಗ ನಂದು ಇಲ್ಲಿವರೆಗೂ ಆಕ್ಷನ್ ಇಲ್ಲಿವರೆಗೂ ನಾನು ಮಾಡಿದ ಆಕ್ಷನ್ ಅವ್ರಿಗೆ ಟೆನ್ಷನ್ ಮಾಡಲ್ಲ. ಇಲ್ಲ ಕತೆ ಪೂರಕವಾಗಿ ಅಂತ ಹೇಳ್ತಾ ಇದ್ದಾರಲ್ವ. ಇಲ್ಲ ಇವತ್ತಲ್ಲೂ ನಾನು ಮಾಡಿದ ಆಕ್ಷನ್ ಏನೇ ಇದ್ರು ಸರ್ ಎಲ್ರಿಗೂ ಅಲ್ಲಿ ಬಿಟ್ಟರೆ ಆ ಕಡೆದೆಲ್ಲ ಬೇರೆ ರೀತಿಲಿ ಇರ್ತದೆ. ಬಟ್ ನಾನು ಮಾಡಿರೋದು ಒಂದಷ್ಟು ಕನ್ನಡ ಸಿನಿಮಾಗಳು ಏನು ಮಾಡಿದ್ದೀನಿ, ಕತೆಗೆ ಏನು ಬೇಕು ಅದನ್ನೇ ನಾನು ಯೋಚನೆ ಮಾಡಿದ್ದೀನಿ. ಮುಂಗಾರು ಮಳೆ ಅವ್ರ ಆಫೀಸ್ದಲ್ಲಿ ಅವ್ರ ಬಗ್ಗೆ ತುಂಬ ನೀವು ನಿಜವಾಗ್ಲೂ ಡೈರೆಕ್ಟ್ರಾಗಿ ಯೋಚನೆ ಮಾಡ್ತಾರೆ. ನೀವು ಡೈರೆಕ್ಟರ್ ಫಸ್ಟ್ ಆಫ್ ಆಲ್ ಡೈರೆಕ್ಟ್ರಾಗಿ ಪ್ರತಿಯೊಂದು ಥಿಂಕ್ ಮಾಡ್ತಾರೆ, ಕಂಟಿನ್ಯೂಟಿಯಿಂದ ಹಿಡಿದು ಆಮೇಲೆ ಮೂಡು ಪ್ರತಿಯೊಂದು ಕೂಡ. ಇವಾಗ ನೋಡಿ ಈ ಸೀಕ್ವೆನ್ಸಲ್ಲಿ ನಾವಿಬ್ಬರು ಇದ್ವಿ, ಅದನ್ನೆಲ್ಲ ಪ್ರತಿಯೊಂದು ಕೇಳಿ ಇವ್ರ ಮೂಡ್ ಏನು ಅವ್ರ ಮೂಡಿನ ಆ ಥರ ಶಾರ್ಟ್ಸ್ ತೆಗಿತಾರೆ. ಅದು ತುಂಬ ಸಬ್ಜೆಕ್ಟಲ್ಲಿ ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ಅವಾಗೆಲ್ಲ ಸರ್ ಚಾಲೆಂಜಿಂಗ್ ಸಿಗೋದು ಅಷ್ಟೇ. ಒಂದೇನಪ್ಪ ಈ ಸಿನಿಮಾಗೆ 3 ಜನ ಡೈರೆಕ್ಟ್ರು, ಸೀನಿಯರ್ ಡೈರೆಕ್ಟರ್ ಅಲ್ಲಿದ್ದಾರೆ, ಆಮೇಲೆ ನಾನು ಆಮೇಲೆ ಮಾಡಿದ್ದೀನಿ. ಕರೆಕ್ಟ್ 100%. ಈಗ ರವಿ ಅವ್ರು ಮಾಡಿ ಚೇಸ್ ಅಂದ್ರೆ ಯಾವ ಥರ ಸರ್ ವೆಹಿಕಲ್ ಚೇಸ್ ಸರ್, ಹೆಲಿಕಾಪ್ಟರ್ಗೆ ನೆಸೆಸಿಟಿ ಇಲ್ವಲ್ಲ ಸರ್. ಡ್ರೋನ್ ಎಲ್ಲ ಸ್ಪೆಷಲ್ ಡ್ರೋನ್ಗಳೆಲ್ಲ ಬಂದಿದ್ದಾವೆ, ಅದನ್ನ ಇಟ್ಕೊಂಡು ಒಂಚೂರು ಪ್ಲಾನ್ ಮಾಡ್ತಾರೆ. ಮೈಸೂರು ಸಿಟಿ ಅನ್ಕೊಂತ ರೆಡಿ ಆಗ್ತದೆ ಸರ್. ಅದಕ್ಕೆ ಅವ್ರ ಕಡೆ ಏನೋ ಆ್ಯಕ್ಷನ್ಸನ್ನು ಮಾಡ್ತೀರಾ ಹೇಗೆ ಸರ್? ಅವ್ರು ಆ್ಯಕ್ಷನ್ ಮಾಡೋಕ್ಕಿಂತ ಆ್ಯಕ್ಷನ್ ನಡೆಯೋ ಸಿಚುವೇಶನ್ ಅವ್ರನ್ನ ಬಳಸ್ಕೊಳ್ಳೋಂಥದ್ದು. ಇನ್ನೊಂದು ವಾರ ಇಲ್ಲೇ ಮಾಡಿ ಆಮೇಲೆ ಮೈಸೂರು ಶಿಫ್ಟ್ ಆಗ್ತೀವಿ. ಬಜೆಟ್ ಈಗಲೇ ಏನೂ ಹಾಕಿಲ್ಲ ನಾವು, ಹೆಂಗ್ ಹೋಗುತ್ತೋ ಹೋಗ್ತಾ ಇರುತ್ತೆ. ಆಮೇಲೆ ಸಬ್ಜೆಕ್ಟ್ ಏನು ಕೇಳಿದ್ರೆ ಅದಕ್ಕೆ ಬಜೆಟ್ ನೋ ಕಾಂಪ್ರಮೈಸ್. ಇದು ಈಗ ನಾನು ಶುರು ಮಾಡಿದೆ ಇಷ್ಟು ಅಂದರೆ ಶೆಡ್ಯೂಲ್ ಮುಗಿಸ್ಕೊಂಡು ಯಾವಾಗ ಬರಬೇಕು ಅಂತ ಕೊರೋನಾ ಅಂತ ಪ್ಲಾನಿಂಗ್ ಅದೆಲ್ಲ ಹೇಗೆ ಮಾಡ್ಕೊಂಡಿದ್ದೀವಿ? ಇಲ್ಲ ಅಷ್ಟೇ ಸಿನಿಮಾ ಒಂದೇ ಶೂಟಿಂಗ್ ಪ್ಯಾಟರ್ನ್ ಫರ್ದರ್ ಆಮೇಲೆ ಪ್ಲಾನ್ ಥಿಯೇಟ್ರಲ್ಲೇ ರಿಲೀಸ್ ಮಾಡಬೇಕು. ಹೌದು 100% ಥಿಯೇಟ್ರಲ್ಲೇ ಮಾಡಬೇಕು ಆ್ಯಕ್ಚುಲಿ. ಕೊರೋನಾ ಇರೋದ್ರಿಂದ ಬೇರೆ ಏನಾದರೂ ಇಲ್ಲಪ್ಪ, ಇದೆಲ್ಲ ಥಿಯೇಟ್ರಿಗೋಸ್ಕರನೇ ಮಾಡ್ತಿರೋ ಸಿನಿಮಾಗಳು, ಕಮರ್ಷಿಯಲ್ ಸಿನಿಮಾಗಳು. ನೋಡೋಣ, ಥಿಯೇಟ್ರ್ ಖಂಡಿತ ಓಪನ್ ಆಗುತ್ತೆ, ಖಂಡಿತ ಥಿಯೇಟ್ರಲ್ಲೇ ಬರುತ್ತೆ. ಏನೋ ಕೊರೋನಾ ಅಂತ ದೀಪಾವಳಿ ಗಣೇಶ ಹಬ್ಬ ಬಂದಂಗೆ ಹೇಳ್ತಾರೆ, ಬರುತ್ತೆ ಆ ಟಿ ವಿ ಬರುತ್ತೆ. ಯಾಕೆ ಇಡೀ ಬಂದರೆ ಕೊರೋನಾ ಲೀವ್ಲಾಟ್ ಹಾಕಿರ್ಬೇಕು ಕೊರೋನಾ ಇವಾಗ ಪಾಪಲ್ಲಿ ಎಷ್ಟೋ ಅಂತ ಇದೆ. ಬರಬೇಕು ಅಷ್ಟೇ, 3 ತಿಂಗಳು ಬಿಟ್ಕೊಂಡು ಬರ್ತದೆ. ಸೆಪ್ಟೆಂಬರ್ ಬರುತ್ತೆ, ಡೇಟ್ ಕೊಟ್ಟಿದೆ ಸೆಪ್ಟೆಂಬರ್ಗೆ. ಹೀರೋಗಳು ಡೇಟ್ ಕೊಟ್ಟಿದೆ. ಕತೆ ನಮ್ಮ ಸುರೇಶ್ ಗೋಸ್ವಾಮಿ ಎಲ್ಲಿ ಗೋಸ್ವಾಮಿ ಸರಿಲೇ
ಈಗ ಟೀಮ್ ವರ್ಕ್ ಸಬ್ಜೆಕ್ಟ್ ಎಲ್ಲ ಸೇರಿ ಟೀಮ್ ವರ್ಕ್ ಮಾಡಿದ್ರು ಮುಂದಿಪ್ಪು ಸಾಧನೆ ಹೋಗಿಲ್ಲ ನಾನು ಶುರು ಆಗ ಈಗ ಇನ್ನೂ ಯಾರೆಲ್ಲ ಇದೆ ಅವಿನಾಶು ರಂಗಣ್ಣವರು ಸಾಯಿಕುಮಾರು ಯೋಗರಾಜು ಡ್ಯಾನಿಕಪ್ಪ ಇನ್ನೂ ತುಂಬ ಜನ ಬರ್ತಾರೆ ಒಂದು ವಿಷಯ ಸಾರು ಸರ್ 4 ರಾಜೇಶ್ ಕಟ್ಟ ಅದು ನೀವು ಹೇಳಿದ್ರೆ ಸೀನಿಯರ್ ಡೈರೆಕ್ಟರ್ಗೆ ನಾವು ಸೀನಿಯರ್ ಡೈರೆಕ್ಟರ್ ನಿಮ್ಮ ಅನುಭವ ಅನುಭವಕ್ಕೆ ಮುಂಚೆ ಫಸ್ಟ್ ಆಫ್ ಆಲ್ ನಾನು ಡೈರೆಕ್ಟ್ ಮಾಡಿ ನನಗೆ ತುಂಬ ಇವರೇ ಬೇಕು ಅಂತ ಮಾಡ್ತಿದ್ದಾರೆ ತುಂಬ ಟೆಕ್ನಿಕಲಿ ಸೌಂಡ್ ಅಂಡ್ ಆಲ್ರೆಡಿ ಒಂದು ಎಸ್ಟಾಬ್ಲಿಷ್ಡ್ ಇದೆ ಸೊ ಎರಡು ಕಡೆ ಇಬ್ಬರು ಡೈರೆಕ್ಟರ್ಗಳು ರವಿವರ್ಮ ಆಲ್ಸೋ ಇದ್ದಾರೆ ಟೆಕ್ನಿಕಲಿ ಏನು ಹೇಳೋಂಗಿಲ್ಲ ಬಿಕಾಸ್ ಎವ್ರಿಬಡಿ ಇಸ್ ವೆಲ್ ನಾಲೆಜ್ ಅದಕ್ಕೆ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಟೆಕ್ನಿಕಲಿ ಇಟ್ ಹ್ಯಾಸ್ ಟು ಲುಕ್ ಗುಡ್ ಅಂತ ಕಾನ್ಸೆಪ್ಟಲ್ಲಿ ನಾನು ಹೋಗ್ತಾ ಇದ್ದೀನಿ ವಾಟ್ ಎವರ್ ದ ಐಡಿಯಾಸ್ ಆಫ್ ಮಾದೇಶ್ ಟಿ ಸರ್ ಫೈಟ್ ಅಂದರೆ ಟೆಕ್ನಿಕಲಿ ಆಲ್ರೆಡಿ ಫುಲ್ಲಿ ಅಡ್ವಾನ್ಸ್ ಹಿಂದಿರ್ಬೋದು ಮುಂದೆನೂ ಇರ್ಬೋದು ಯಾವತ್ತೂ ವರ್ಕ್ ಆಗೋದು ಕಥೆನೇ ಆದರೆ ಅದೇ ಸ್ಟಾರ್ನ ಕ್ರಿಯೇಟ್ ಮಾಡೋದು ಅದೇ ಎಲ್ಲವನ್ನೂ ಮಾಡೋದು ಅದೇ ಪ್ರೊಡ್ಯೂಸರ್ನ ದೊಡ್ಡ ಪ್ರೊಡ್ಯೂಸರ್ ಮಾಡೋದು ಇಲ್ಲ ಸೊ ಅದಕ್ಕೆಷ್ಟು ನಾವು ಮಹತ್ವ ಕೊಡ್ತೀವಿ ಅಷ್ಟು ಚೆನ್ನಾಗಿದೆ ಸಿನಿಮಾ ಒಳ್ಳೆ ಕತೆಗೆ ಒಬ್ಬ ಮಾಸ್ಟ್ರು ಪ್ಲಸ್ ಆಗ್ತಾರೆ ಹೀರೋಯಿನ್ ಪ್ಲಸ್ ಆಗ್ತಾರೆ ಹೀರೋ ಪ್ಲಸ್ ಆಗ್ತಾರೆ ಎಲ್ಲ ಪ್ಲಸ್ ಆಗ್ತಾರೆ ಕ್ಯಾಮ್ರಾಮನ್ ಪ್ರೊಡ್ಯೂಸರ್ ಪ್ಲಸ್ ಆಗುತ್ತೆ ಪ್ಲಸ್ ಆಗುತ್ತೆ ಪ್ರೊಡ್ಯೂಸರ್ ಫಸ್ಟ್ ಟೈಮು ಧೈರ್ಯವಾಗಿ ಸಬ್ಮಿಟ್ ಮಾಡ್ತಾ ಇಲ್ಲ ಸಂಕೋಚ ಬಿಡಬೇಕು ಅಲ್ಲ ಆ ಒಂದು ವಿಷಯ ತುಂಬಾ ಈ ವಿಷಯ ವೆರಿ ಅನ್ಸರ್ಟನ್ ಟೈಮ್ ಇದು ಏನು ಅಂತಾನೆ ಗೊತ್ತಿದ್ದಿರೋ ಟೈಮಲ್ಲಿ ಈ ತರ ದೊಡ್ಡ ಬಡ್ಜೆಟ್ ಧೈರ್ಯವಾಗಿ ಮಾಡ್ತಿರೋದು ತುಂಬಾ ಹ್ಯಾಟ್ಸ್ ಆಫ್ ಪ್ರೊಡ್ಯೂಸರ್ಗೆ 100% ತುಂಬ ಇಂಥ ಒಂದು ಗೊತ್ತಾಗಬೇಕು ಇಲ್ಲ ಇಲ್ಲ ನನ್ನ ಡೈರೆಕ್ಷನ್ ಬಿಟ್ಬಿಡಿ ಅದು ಡೈರೆಕ್ಷನ್ ಸಿನಿಮಾ ಏನೇನೋ ಉಲ್ಟಾ ಪಲ್ಟ ಏನೇನೋ ಮಾಡ್ತಾರೆ ನನಗೆ ಇಷ್ಟು ಬಂದಾಗೆಲ್ಲ ಮಾಡ್ತಾ ಇರ್ತೀನಿ ನಾನು ಆ್ಯಕ್ಟ್ ಮಾಡೋ ಸಿನಿಮಾಗಳು ಬೇರೆ ಥರ ಇರುತ್ತೆ ಆ್ಯಕ್ಚುಲಿ ನಾನು ಆರ್ಟಿಸ್ಟ್ ಆಗಿ ಇರ್ತೀನಿ ಅಷ್ಟೇ ಅವ್ರದ್ದೊಂದು ಕಲ್ಪನೆ ಇದೆ ಅದಕ್ಕೆ ನಾನು ಜೊತೆಲಿ ಸೇರ್ಕೊಂಡು ಮಾಡ್ತಾ ಇದ್ದೀನಿ ಪ್ರಜಾಕೀಯ ನನ್ನ ಕೇಳಬಾರ್ದು ಆ್ಯಕ್ಚುಲಿ ನೀವು ಇನ್ಮೇಲೆ ಅದೆಲ್ಲ ನಿಮ್ಮದು ಸರ್ ನಮ್ಮದು ಸರ್ ಅಂತ ಯಾವತ್ತು ನೀವು ಹೇಳ್ತೀರೋ ಪ್ರಜಾಕೀಯ ಅದು ನಿಜವಾದ ಸಕ್ಸಸ್ಫುಲ್ ಮುಖ್ಯಮಂತ್ರಿ ಯಾರು ನಾನು ಯಾವತ್ತೇ ಹೇಳ್ಬಿಟ್ಟು ನಾನು ಯಾವಾಗ CM ಅಂತ ಕಾಮನ್ ಮ್ಯಾನ್ ಯಾರು ಹೇಳಿದ್ ನೀವು ಕಾಮನ್ ಮ್ಯಾನ್ ನಾನೆಲ್ಲರಿಗೂ ಹೇಳಿದ್ ನೀವೆಲ್ಲ ಅಸಾಮಾನ್ಯರು ಅಂತ ಇಲ್ಲ ನೋಡಿ ಅದೇ ಪ್ರಾಬ್ಲಮ್ ನೀವು ಸಾಮಾನ್ಯರು ಅನ್ಕೊಂಡು ಎಲ್ಲರನ್ನು ಸಾಮಾನ್ಯ ಇಡೀ ಗೌರ್ಮೆಂಟ್ ಅಲ್ಲಿ ಇಡೀ ಇಂಡಿಯಾ ಇಂದ ಹಿಡಿದು ಕರ್ನಾಟಕದವ್ರಿಗೆ ಎಲ್ಲ ಗೌರ್ಮೆಂಟ್ ಸಂಬಳ ಕೊಡೋದು ನೀವು ಅವ್ರಿಗೆ ಕಾರ್ ಕೊಟ್ಟಿರೋದು ನೀವು ಆಫೀಸ್ ಕೊಟ್ಟಿರೋದು ನೀವು ಪೆನ್ಷನ್ ಕೊಡೋದು ನೀವು ಹೆಂಗ್ ಸಾಮಾನ್ಯರಾಗ್ತೀರಾ ಅಲ್ವಾ ಅಸಾಮಾನ್ಯರು ನೀವು ಯಾಕೆ ಅಂತ ಗೊತ್ತಿರೋದು ನಿಮ್ಗೆ ಗೊತ್ತಿದ್ದಿಲ್ಲ ಯಾಕೆ ಅಂತ